ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಇರುವಂತಹ ಒಂದು ಪಠ್ಯಕ್ರಮದಲ್ಲಿ ಗ್ರೂಪ್ ಗೇಮ್ಸ್ಗಳ ಬಗ್ಗೆ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ನಾನು 16 ಗೇಮ್ಸ್ಗಳ ಬಗ್ಗೆ ಹೇಳಿದ್ದೀನಿ. ಇದು 17ನೇ ಗೇಮ್ಸ್ ಆಗಿರ್ತೈತೆ. ಗ್ರೂಪ್ ಗೇಮ್ಸಲ್ಲಿ ಅದು ಚದುರಂಗ. ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ನಾನು ಗ್ರೂಪ್ ಗೇಮ್ಸ್ಗಳ ಜೊತೆಗೆ ವೈಯಕ್ತಿಕ ಆಟಗಳು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಓಟಗಳು ಮತ್ತು ಎಸೆತಗಳು ಮುಗಿದಿದೆ. ಇವಾಗ ಜಿಗಿತಗಳು ಹೇಳಬೇಕು ಮೇಲಾಟಗಳಲ್ಲಿ. ಹಾಗಾಗಿ ಅದು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ದೈಹಿಕ ಶಿಕ್ಷಣದ ಪಠ್ಯಪುಸ್ತಕ ಕೂಡ ನಾನು 6ರಿಂದ 10ನೇ ತರಗತಿ ಗಂಟ ಮಾಡ್ತಾಯಿದ್ದೀನಿ. ಇವಾಗ 9 ಕಂಪ್ಲೀಟ್ ಮಾಡಿದ್ದೀನಿ. 9ನೇ ತರಗತಿ ಗಂಟ 10ನೇದು ಹೇಳ್ತಾಯಿದ್ದೀನಿ ಅಲ್ಲಿ ಕೂಡ. ಹಾಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅನಾಟಮಿ ಕ್ಲಾಸ್ ಆಗಿರ್ಬೋದು, ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು, ದೈಹಿಕ ಶಿಕ್ಷಣದ ಇತಿಹಾಸ ಆಗಿರ್ಬೋದು, ಈ ರೀತಿ ಎಲ್ಲದರ ಬಗ್ಗೆ ನಾನು ಕ್ಲಾಸ್ಗಳನ್ನು ನಮ್ಮ ಚಾನಲಲ್ಲಿ ಮಾಡಾಕಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾವು ಚದುರಂಗದ ಬಗ್ಗೆ ತಿಳ್ಕೊಳ್ಳೋಣ. ಚದುರಂಗ ಇದೊಂದು ಗ್ರೂಪ್ ಗೇಮ್ಸ್ ಆಗಿರ್ತೈತಿ. ಸುಮಾರು ಕ್ರಿಸ್ತ ಶಕ 600ರಲ್ಲಿ ಭಾರತದಲ್ಲಿ ಹುಟ್ಟಿದಂತಹ ಆಟ ಅದು ಚದುರಂಗ. ಚದುರಂಗ ಎಂದರೆ 4 ಅಂಕಗಳು. 4 ಅಂಗಗಳೆಂದರೆ ನೋಡಿರಿ, ಚತುರ್ ಪ್ಲಸ್ ಅಂಗ ಬಿಡಿಸಿ ಬರ್ತಾನೆ ಇರ್ತೈತೆ. ಚತುರ್ ಪ್ಲಸ್ ಅಂಗ ಅಂದರೆ 4. ಚತುರ್ ಅಂದ್ರೇನು 4 ಅಂತ ಅರ್ಥ. 4 ಅಂಗಗಳು ಅಂತ ಅರ್ಥ. ಸೈನ್ಯದ 4 ಅಂಗಗಳಾದಂತಹ ರಥ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಆನೆ, ಪದಾತಿಗಳನ್ನು ಸೂಚಿಸುತ್ತದೆ. ಏನು ಸೂಚಿಸುತ್ತದೆ? ಇದು 4 ಅಂಗಗಳೆಂದರೆ ರಥ, ಕುದುರೆ, ಆನೆ, ಪದಾತಿಗಳನ್ನು ಸೂಚಿಸ್ತೈತೆ. ಕೇಳ್ತಾರೆ ಎಕ್ಸಾಮಲ್ಲಿ. ಚದುರಂಗದ 4 ಅಂಗಗಳು ಅಂದರೆ ಸೈನ್ಯದ 4 ಅಂಗಗಳು ಯಾವ್ಯಾವ ಸೂಚಿಸುತ್ತದೆ ಅಂತ ಕೇಳಿದ್ರೆ ಅದು ರಥ, ಕುದುರೆ, ಆನೆ, ಪದಾತಿಗಳನ್ನು ಸೂಚಿಸುತ್ತೆ. ಈ ಆಟ ಕಲ್ಪನಾ ಶಕ್ತಿ, ಸಮಗ್ರ ದೃಷ್ಟಿ, ಏಕಾಗ್ರತೆಗೆ ಬಹಳ ಮುಖ್ಯವಾಗಿ ಈ ಒಂದು ಗೇಮ್ಸ್ ನಮಗೆ ಏನು ಮಾಡ್ತೈತಿ, ಕೆಲಸ ಮಾಡ್ತೈತಿ. ಇದರಿಂದ ನಮಗೆ ಕಲ್ಪನಾ ಶಕ್ತಿ ಹೆಚ್ಚಾಗ್ತೈತೆ, ಸಮಗ್ರ ದೃಷ್ಟಿಕೋನ ಹೆಚ್ಚಾಗ್ತೈತೆ, ಏಕಾಗ್ರತೆ ಹೆಚ್ಚಾಗುತ್ತೆ, ಹಾಗೆ ಮೈಂಡ್ ಕೂಡ ಶಾರ್ಪ್ ಆಗ್ತೈತೆ ಈ ಒಂದು ಗೇಮ್ಸ್ ಆಡುವುದರಿಂದ. ಅದಕ್ಕಾಗಿ ಈಗ ಒಂದು ಚದುರಂಗ ಆಡುವುದು ಒಂದು ನಮ್ಮದು ಮೈಂಡಿಗೆ ಕೆಲಸ ಕೊಡ್ಲಿಕ್ಕೆ ಏನಾಗ್ತೈತೆ, ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ಪರ್ಷಿಯಾದಲ್ಲಿ ಚಿತ್ರಂಗ್ ಎಂಬ ಹೆಸರಿನಿಂದ ಪಸರಿಸಿತು. ಪರ್ಷಿಯಾದಲ್ಲಿ ಇದು ಚಿತ್ರಂಗ್ ಅಂತೇಳಿ ಕರಿತಾ ಇದ್ದರು. ನಮ್ಮ ಇಂಡಿಯಾದಲ್ಲಿ ಚದುರಂಗ ಅಂತ ಕರೆದ್ರೆ ಪರ್ಷಿಯಾದಲ್ಲಿ ಚಿತ್ರಂಗ್ ಅಂತೇಳಿ ಕರಿತಾ ಇದ್ರಂತೆ. ವೈಕಿಂಗ್ಗಳ ಮೂಲಕ ಯುರೋಪ್ ಉಳಿದೆಲ್ಲೆಡೆಗಳಲ್ಲಿ ನೋಡಲಿ, ವೈಕಿಂಗ್ಗಳ ಮೂಲಕ ಯುರೋಪ್ ಉಳಿದ ಎಲ್ಲ ಏನಾಗಿತ್ತು ಪಸರಿಸಿತು. ವೈಕಿಂಗ್ಗಳ ಮೂಲಕ ಏನು ಮಾಡ್ತಿತ್ತು, ಯುರೋಪ್ ಮತ್ತು ಬೇರೆ ಕಡೆ ಎಲ್ಲ ಏನು ನಡೀತಿತ್ತು, ಪಸರಿಸಿತ್ತು. ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಹರಡ್ಕೊಳ್ತು ಅಂತ ಅರ್ಥ. 12ನೇ ಶತಮಾನದಲ್ಲಿ ಒಬ್ಬ ಧರ್ಮಗುರು ಚೆಸ್ ಆಡುವವರ ಸಾಮಾಜಿಕ ಬಹಿಷ್ಕಾರ ಏನು ಮಾಡಿದ, ಒಂದು ಘೋಷಿಸಿದ. 12ನೇ ಶತಮಾನದಲ್ಲಿ ಒಬ್ಬ ಧರ್ಮಗುರು ಆದಂತಹ ಅವ್ರೇನು ಮಾಡಿದ್ರು ಅಂತಂದರೆ ಚೆಸ್ ಆಡುವವರ ಒಂದು ಸಾಮಾಜಿಕ ಬಹಿಷ್ಕಾರವನ್ನು ಘೋಷಣೆ ಮಾಡಿದ. ಅಂದರೆ ಚೆಸ್ ಆಡುವವರ ಬಗ್ಗೆ ಏನು ಮಾಡ್ದ, ಅವ್ರ ರೀತಿ ಒಂದು ಘೋಷಣೆಯನ್ನು ಮಾಡಿದವಾಗ 1291ರಲ್ಲಿ ಕ್ವಾರ್ಟರ್ ಬರಿಯ ಆರ್ಚ್ ಬಿಷಪ್ ಚದುರಂಗ ಆಟದಲ್ಲಿ ಮೈ ಮರೆಯುವ ಎಲ್ಲ ಪಾದ್ರಿಗಳಿಗೂ ಬ್ರೆಡ್ ಮತ್ತು ನೀರು ಬಿಟ್ಟು ಬೇರೇನನ್ನು ಒದಗಿಸುವುದಿಲ್ಲ ಎಂಬ ಕಾನೂನು ಮಾಡಿದ. ನೋಡ್ರಿ ಇಲ್ಲಿ ಏನು ಮಾಡಿದಂದರೆ 1299ರಲ್ಲಿ ಕ್ಯಾಟರ್ ಬರಿಯ ಚರ್ಚ್ ಬಿಷಪ್ ಎಂಬ ಒಬ್ಬ ವ್ಯಕ್ತಿ ಚದುರಂಗ ಆಟದಲ್ಲಿ ಯಾರು ಮೈ ಮರಿತಾರೋ, ಅಂದರೆ ಚದುರಂಗ ಆಟವನ್ನು ಯಾರು ಆಡ್ತಾ ಇರ್ತಾರೋ ಆ ಒಂದು ಚದುರಂಗ ಆಟದಲ್ಲಿ ಮೈ ಮರೆಯುವಂತಹ ಎಲ್ಲ ಪಾದ್ರಿಗಳಿಗೂ ನಾನೇನು ಮಾಡ್ತೀನಿ, ಬ್ರೆಡ್ ಮತ್ತು ನೀರನ್ನು ಬಿಟ್ಟು ಬೇರೆ ಯಾವುದನ್ನು ಒದಗಿಸೋದಿಲ್ಲ. ಈ ರೀತಿ ಏನು ಮಾಡ್ದ ಅಂದರೆ ಅವನೇ ಒಂದು ಕಾನೂನನ್ನು ಜಾರಿ ಮಾಡ್ದ. ಅಂದರೆ ಚೆಸ್ ಆಡಬಾರ್ದು ಎಂಬ ಅವಕಾಶ ಕೊಡಬಾರ್ದು ಅಂತೇಳಿ ಅವನ ಉದ್ದೇಶ ಆಗಿತ್ತು ಅವನಿಗೆ. ಇಲ್ಲಿ ಚೆಸ್ ಬೋರ್ಡಲ್ಲಿ ಎಷ್ಟು ಮನೆಗಳಿರ್ತವೆ ಅಂತೇಳಿ ಎಕ್ಸಾಮಲ್ಲಿ ಕೇಳ್ತಾರೆ. 64 ಮನೆಗಳಿರ್ತವೆ. ಇಲ್ಲಿ 32 ಬಿಳಿ ಬಾಕ್ಸ್ ಇದ್ದರೆ ಈ ರೀತಿ ನಮಗೇನು ಚೆಸ್ ಇರುತ್ತಲ್ಲ, ಈ ರೀತಿ ಚೆಸ್ ಇರುತ್ತಲ್ಲ, ಇದರಲ್ಲಿ ಏನು ಬರ್ತವೆ 64 ಬಾಕ್ಸ್ಗಳಿರ್ತಾವಂತೆ, ಮನೆಗಳಂತೇಳಿ ಕರಿತೀವಿ ಅದಕ್ಕೆ. ಅದರಲ್ಲಿ 32 ಬಿಳಿ ಮನೆಗಳಿದ್ದರೆ 32 ಏನಿರ್ತವೆ, ಕಪ್ಪು ಮನೆಗಳು ಇರ್ತವೆ. ಹಾಗೆ ಕಾಯಿಗಳು ಬಂದುಬಿಟ್ರೆ ಇಲ್ಲಿ ಎಷ್ಟಿರ್ತವೆ, ಕಾಯಿಗಳು 32 ಕಾಯಿಗಳಿರ್ತವೆ. ಆ ಕಡೆ 8 ಈ ಕಡೆ 8 ಈ ರೀತಿ ಕಾಯಿಗಳಿರ್ತವೆ. ಅಂದರೆ ಸೈನ್ಯ, ಕುದುರೆ ಇವೆಲ್ಲ ಹೆಂಗಿರ್ತಾವಲ್ಲ, ಸೈನಿಕರು, ಕುದುರೆ, ರಾಜ, ಮಂತ್ರಿ ಈ ರೀತಿ ಇರ್ತಾವಲ್ಲ, ಆ ರೀತಿ ಕಾಯಿಗಳು ಎಷ್ಟಿರ್ತಾವೆ ಅಂದರೆ
32 ಇರ್ತವೆ. 32 ಅಂದರೆ ಆ ಕಡೆ 16 ಬರ್ತವೆ, ಈ ಕಡೆ 16. ಅಂದರೆ ಬ್ಲ್ಯಾಕ್ 16, ವೈಟ್ 16 ಈ ರೀತಿ 32 ಟೋಟಲಾಗಿ ಬರ್ತವೆ. ಬಾಕ್ಸ್ ಕೇಳಿದ್ರೆ 64. ಕನ್ಫ್ಯೂಸ್ ಮಾಡ್ಕೊಬಾರ್ದು ಬಾಕ್ಸಿಗೆ ಮತ್ತು ಕಾಯಿಗಳಿಗೆ. ಬಾಕ್ಸಾಗಿ ಕೇಳಿದ್ರೆ 64, ಎರಡು ಕಡೆ 32 ಬರ್ತವೆ. ಕಾಯಿಗಳಿಗೆ ಕೇಳಿದ್ರೆ 32. ಚೆಸ್ ಬೋರ್ಡ್ನಲ್ಲಿ 64 ಬಿಳಿ ಮತ್ತು ಕಪ್ಪು ಮನೆಗಳಿವೆ. ಉದ್ದ ಸಾಲು ಎಷ್ಟಿದಾವೆ ಅಂದರೆ 8. ಅಡ್ಡ ಸಾಲು ಎಷ್ಟು ಬರ್ತವೆ ಅಂದರೆ ಅವು ಕೂಡ 8. ಚದುರಂಗ ಹಸುವಿನ ಎದುರಿಗೆ ಕುಳಿತುಕೊಳ್ಳುವಾಗ ನೋಡ್ರಿ, ಚದುರಂಗ ಹಸುವಿನ ಎದುರಿಗೆ ಕುಳಿತುಕೊಳ್ಳುವಾಗ ಬಲಬದಿಗೆ ಏನು ಮಾಡಬೇಕು, ಬಿಳಿ ಮನೆ ಇರುವಂತೆ ನೋಡಿಕೊಳ್ಳಬೇಕು. ಅಂದರೆ ಚದುರಂಗದ ಹಸುವಿನ ಎದುರಿಗೆ ಕುಳಿತುಕೊಳ್ಳುವಾಗ ಬಲಬದಿಗೆ ಇರಬೇಕಂತೆ, ಬಿಳಿ ಮನೆ ಇರುವಂತೆ ನಾವು ನೋಡಿಕೊಳ್ಬೇಕಂತೆ. ಹಾಗೆ ಬಿಳಿ ಕಾಯಿಗಳನ್ನು ಆರಿಸಿಕೊಂಡವನು ಮೊದಲು ಆಟವನ್ನು ಪ್ರಾರಂಭಿಸಬೇಕು. ಯಾರು ಬಿಳಿ ಕಾಯಿಗಳು ಆರಿಸ್ಕೋತಾರೋ ಅವ್ರು ಏನು ಮಾಡಬೇಕು, ಮೊದಲು ಆಟವನ್ನು ಪ್ರಾರಂಭ ಮಾಡಬೇಕು. ಇದನ್ನು ಕ್ಲಿಯರಾಗಿ ನೆನ್ಪಿಟ್ಕೋಬೇಕಿದೆ. ಕಪ್ಪು ಮತ್ತು ಬಿಳಿ ಇರ್ತದಲ್ಲ, ಬಿಳಿ ಕಾಯಿ ಹಾಕ್ಕೊಂಡವ್ರು ಏನು ಮಾಡಬೇಕು, ಆಟವನ್ನು ಪ್ರಾರಂಭ ಮಾಡಬೇಕು. 34 ಕಪ್ಪು ಮತ್ತು 34 ಬಿಳಿ ಏನಿದ್ದಾವೆ ಮನೆಗಳಿವೆ. ಒಟ್ಟು 64. ಇಲ್ಲೇನದು ಇಲ್ಲಿ 32 ಅಂತ ಹೇಳಿ ಬರಬೇಕು. ಇಲ್ಲಿ 32 ಬಂದರೆ ಮತ್ತೆ ಏನಾಗ್ತೈತಿ, ಇಲ್ಲಿ 64 ಆಗ್ತೈತಿ. 32 ಇಲ್ಲಿ 34 ಹೋದ್ರೆ ಎಷ್ಟಾಗ್ತೈತೆ, 68 ಆಗ್ತೈತಿ. ಇದು ತಪ್ಪಾಗಿದೆ ಅನಿಸುತ್ತೆ ನೋಡ್ರಿ. ಇಲ್ಲಿ 64 ಮನೆಗಳಂದರೆ 32 ಬರಬೇಕು. ಅಂದರೆ 32 ಬಿಳಿ ಇರಬೇಕು, 32 ಕಪ್ಪು. ಒಟ್ಟು ಮನೆಗಳು ಸೇರಿಸಿದ್ರೆ ಇಲ್ಲಿ 64 ಇರಬೇಕು. ಇಲ್ಲಿ ಕಾಯಿಗಳು, ಈ ಆಟದಲ್ಲಿ 16 ಏನಿರ್ತವೆ ಬಿಳಿ ಇರ್ತವೆ, 16 ಕಪ್ಪು ಕಾಯಿಗಳಿರ್ತವೆ. ಒಟ್ಟು ಎಷ್ಟು ಕಾಯಿಗಳದು, ಇಲ್ಲಿ 32 ಕಾಯಿಗಳದು. ಇಲ್ಲಿ ಆ ಒಂದು ಕಾಯಿಗಳ ಹೆಸರು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಆ ಒಂದು 16 ಕಾಯಿಗಳ ಹೆಸರು ಏನೇನಿದ್ದಾವೆ ಅಂತೇಳಿ ನೋಡಿಕೊಂಡ್ರಿ. ಇಲ್ಲಿ ಒಂದೇನಿದೆ, ಒಂದು ರಾಜ್ಯ, ಒಂದು 16 ಕಾಯಿಗಳಲ್ಲಿ ಒಂದು ರಾಜ್ಯ ಇರ್ತೈತೆ, ಒಂದು ರಾಣಿ ಇರ್ತೈತೆ, ಕ್ವೀನ್ ಅಂತೇಳಿ ಕರಿತೀವಿ. ಇನ್ನೊಂದು ಒಂಟೆ ಬಿಷಪ್ ಇರ್ತೈತೆ. ಅಲ್ಲಿ ಒಂದಲ್ಲ ಎಷ್ಟಿರ್ತವೆ ಬಿಷಪ್ಪು, 2 ಇರ್ತವೆ. ಒಂಟೆ 2. ಆನೆಗೆ ರಾಕ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಎಷ್ಟಿದೆವು, ಆನೆ 2 ಇದ್ದಾವೆ. ಮತ್ತು ಎಲಿಫೆಂಟ್ ಅಂತ ನೆನ್ಪಿಟ್ಕೊಬಾರ್ದು, ಇಲ್ಲಿ ರಾಕ್ಸ್ ಅಂತ ನೆನ್ಪಿಟ್ಕೋಬೇಕು. ಕುದುರೆ ಎಷ್ಟಿದ್ದಾವೆ, ಇಲ್ಲಿ ಕುದುರೆನೂ ಕೂಡ 2 ಇದ್ದಾವೆ. ಏನಿದ್ದಾವೆ, ಕುದುರೆ 2 ಇದ್ದಾವೆ. ಪದಾತಿಗಳು ಅಂದರೆ ಶೋಲ್ಡರ್ಸ್ ಅಂತ ಕರಿತೀವಿ, ಸೈನಿಕರು, ಅವರು ಎಷ್ಟಿದ್ದಾರೆ, 8 ಜನ ಇದ್ದಾರೆ. ಒಟ್ಟು ಟೋಟಲ್ ಎಷ್ಟೈತಿ, ಇಲ್ಲಿ 16 ಜನ ಆಯಿತು. ನೀವು ನೆನ್ಪಿಟ್ಟು ಕೌಂಟ್ ಮಾಡ್ಕೊಳ್ಬೇಕಾದ್ರೆ 16 ಜನ ಆಗ್ತೈತಿ. ಇಲ್ಲಿ ಎಲ್ಲರೂ ಬಿಳಿಯೂ ಅಷ್ಟೇ ಮತ್ತು ಕಪ್ಪು ಅಷ್ಟೇ. ಎಲ್ಲ ಕಾಯಿಗಳಲ್ಲಿ ಇವು ಎಲ್ಲ ಕಾಯಿಗಳು ಬಿಳಿಯದಲ್ಲಿ ಇವೇ ಹೆಸರಿರ್ತವೆ, ಕಪ್ಪಲ್ಲಿ ಕೂಡ ಇವೇ ಹೆಸರಿರ್ತವೆ. ಈಗ ಚೆಸ್ ಕಾಯಿಗಳು ಮತ್ತು ಗುಣಗಳು ನೋಡಿರಿ. ಕಾಯಿ ಸೈನಿಕ ಇದೆ ಅಂದರೆ ಅದು 1 ಸೂಚಿಸುತ್ತೆ. ರಥ ಅಥವಾ ಕುದುರೆ ಇದೆ ಅಂದರೆ ಅದು 3 ಸೂಚಿಸುತ್ತೆ. ಒಂಟೆ 3, ಆನೆ 5, ರಾಣಿ 9 ಸೂಚಿಸುತ್ತೆ. ಅದ್ರ ಗುಣ, ರಾಣಿ ಗುಣ ಎಷ್ಟಂದರೆ 9, ಆನೆ ಗುಣ ಎಷ್ಟಂದರೆ 5, ಒಂಟೆ ಗುಣ ಎಷ್ಟಂದರೆ ಅದು 3, ರಥ ಅಥವಾ ಕುದುರೆ ಗುಣ ಎಷ್ಟಂದರೆ ಅದು 3, ಸೈನಿಕ ಅಂದರೆ ಅದು 1 ಗುಣ. ಈ ರೀತಿ ಗುಣಗಳು ಬೇಕಾಗ್ತಾರೆ, ನೆನ್ಪಿಟ್ಕೋಬೇಕು. ಇವಾಗ ರಾಜ ನೋಡ್ರಿ, ಕಿಂಗ್ ಅಂತೇಳಿ ಕರಿತೀವಿ ಇದಕ್ಕೆ, ರಾಜ್ಯಕ್ಕೆ. ತಾನಿರುವಂತಹ ಮನೆಯಿಂದ ಸುತ್ತಮುತ್ತ ಯಾವ ಮನೆಗೆ ಬೇಕಾದರೂ ಒಂದೊಂದು ಮನೆ ಏನು ಮಾಡ್ಬೋದು, ಮುಂದೆ ಮತ್ತು ಹಿಂದೆ ಚಲಿಸ್ಬೋದು. ಏನು ಮಾಡ್ಬೋದು, ರಾಜೆಯಲ್ಲಿ ತಾನಿದ್ದಂತಹ ಮನೆ, ಎಲ್ಲಿ ಇರ್ತೈತೋ ಆ ಒಂದು ಮನೆಯಿಂದ ಏನು ಮಾಡ್ಬೋದು ಅಂದರೆ ಸುತ್ತಮುತ್ತ ಯಾವ ಮನೆ ಬೇಕಾದರೂ ಏನು ಮಾಡ್ಬೋದು, ಅದು ಚಲಿಸ್ಬೋದು. ಹಿಂದೆ ಮತ್ತು ಮುಂದೆ ಒಂದೊಂದು ಮನೆ ಏನು ಮಾಡ್ಬೋದು, ಅದು ಚಲಿಸ್ಬೋದು. ಯಾವ ಮನೆಗೆ ಬೇಕಾದರೂ ಒಂದೊಂದು ಮನೆ ಮುಂದೆ ಮತ್ತು ಹಿಂದೆ ಚಲಿಸ್ಬೋದು. ಈ ಒಂದು ರೂಲ್ಸ್ ಗೊತ್ತಿದೆ ನಮಗೆ, ಆಟ ಆಡೋಕ್ಕೆ ಈಜಿ ಆಗ್ತೈತೆ. ಇವಾಗ ರಾಣಿ ನೋಡಿರಿ, ಅದಕ್ಕೆ ರಾಣಿಗೆ ಮಂತ್ರಿ ಅಂತ ಕೂಡ ಕರಿತೀವಿ. ಇಲ್ಲಿ ಬಲಶಾಲಿಯಾದಂತಹ ರಾಣಿಗೆ ಎಷ್ಟು ಗುಣ ಇದೆ, 9 ಗುಣ ಇದೆ. ಬಲಶಾಲಿಯಾದಂತಹ ರಾಣಿ ಅಥವಾ ಮಂತ್ರಿಯು ಉದ್ದಕ್ಕೆ, ಅಗಲಕ್ಕೆ, ಕೆಳಕ್ಕೆ, ಮೇಲಕ್ಕೆ, ಇಲ್ಲಿದ್ದಾಳೆ ಅಂದರೆ ಮೇಲಕ್ಕೆ, ಕೆಳಕ್ಕೆ, ಉದ್ದಕ್ಕೆ, ಅಗಲಕ್ಕೆ ಈ ರೀತಿ ಚಲಿಸಬೇಕು ನೋಡಿರಿ. ಬಲಶಾಲಿಯಾದಂತಹ ರಾಣಿ ಏನು ಮಾಡಬೇಕಂತೆ, ಉದ್ದಕ್ಕೆ, ಅಗಲಕ್ಕೆ, ಕೆಳಕ್ಕೆ, ಮೇಲಕ್ಕೆ, ಮೂಲೆಗಳಲ್ಲಿ ಎಷ್ಟು ಮನೆಗಳನ್ನಾದರೂ ಏನು ಮಾಡ್ಬೋದು, ಸಾಕ್ಬೋದು. ಅಂದರೆ ಈ ರೀತಿ ಇಲ್ಲಿದ್ದಾಳೆ ಅಂದರೆ ಈ ರೀತಿ ಈ ರೀತಿ ಮೂಲೆಗಳು ಬರ್ತಾವಲ್ಲ, ಆ ರೀತಿ ನಾವು ಚಲಿಸ್ಬೋದು. ಇವಾಗ ಒಂಟೆ ಅಥವಾ ರಥ ಅಂತ ಕರಿತೀವಿ ಇದಕ್ಕೆ. ಒಂಟೆಯು ತಮ್ಮ ಮನೆಯ ಬಣ್ಣದ ಮೂಲೆಗಳಲ್ಲಿ ಚಲಿಸುತ್ತದೆ. ಒಂಟೆಯು ಏನು ಮಾಡ್ತದೆ, ತಮ್ಮ ಮನೆಯ ಬಣ್ಣದ ಮೂಲೆಗಳಲ್ಲಿ ಇದು ಚಲಿಸ್ತದೆ. ಒಂದು ಒಂಟೆ ಬಿಳಿ
ಮೂಲೆ. ನೋಡ್ರಿ, ಇದು ಒಂಟೆ ಏನು ಮಾಡ್ತದೆ, ತಮ್ಮ ಮನೆಯ ಬಣ್ಣದ ಮೂಲೆಗಳಲ್ಲಿ ಏನು ಮಾಡ್ತಾಯಿದೆ, ಚಲಿಸ್ತಾ ಇರ್ತೈತೆ. ಒಂದು ಒಂಟೆ ಒಂದು ಬಿಳಿ ಮೂಲೆ ಆದರೆ ಇನ್ನೊಂದು ಕಪ್ಪು ಮೂಲೆಯಲ್ಲಿ ಇರ್ತೈತೆ. ಒಂದು ಒಂಟೆಯಲ್ಲಿ ಇರ್ತೈತೆ ಬಿಳಿ ಮೂಲೆಯಲ್ಲಿ, ಇನ್ನೊಂದು ಒಂಟೆಯಲ್ಲಿ ಇರ್ತೈತೆ ಕಪ್ಪು ಮೂಲೆಯಲ್ಲಿ ಇರ್ತೈತೆ. ಈಗ ಕುದುರೆ, ಇದೊಂದು ವಿಶಿಷ್ಟ ಚಲನೆಯ ಕಾಯಿ. ಕುದುರೆ ಅನ್ನೋದು ಇದೊಂದು ವಿಶಿಷ್ಟ ಚಲನೆಯಂಥ ಒಂದು ಕಾಯಾಗಿರ್ತೈತೆ. ಅಂದರೆ ಕುದುರೆ ಹಾಗೆ ಹಾರುವುದು. ಇದ್ರ ವಿಶಿಷ್ಟದ ಗುಣ ಏನಂದರೆ ಕುದುರೆ ಹಾಗೆ ಹಾರೋದು ಇದ್ರದ್ದು. ಇವಾಗ ಆನೆ ನೋಡ್ರಿ, ಇದು ಉದ್ದಕ್ಕೆ ಅಗಲಕ್ಕೆ ನೇರವಾಗಿ ಚಲಿಸ್ತೈತೆ. ಆನೆ ಏನು ಮಾಡ್ತೈತೆ, ಉದ್ದಕ್ಕೆ ಮತ್ತು ಅಗಲಕ್ಕೆ ಏನು ಮಾಡ್ತೈತೆ, ಇದು ನೇರವಾಗಿ ಚಲಿಸ್ತೈತೆ. ಈಗ ಸೈನಿಕರು ನೋಡ್ರಿ, ಇವ್ರು ಹೆಂಗೆ ಚಲಿಸ್ತಾರೆ ಅಂಥೇಳಿ, ತನ್ನ ಮುಂದಿನ ಸಾಲಿನಲ್ಲಿ ಒಂದು ಮನೆ ಮಾತ್ರ ಚಲಿಸ್ತೈತೆ. ಒಂದು ಮನೆ ಮಾತ್ರ ದಾಟ್ತೈತೆ. ಯಾಕೆಂದರೆ ಅದು ಗುಣನೇನು ಒಂದು. ಪ್ರಾರಂಭದಲ್ಲಿ ಮಾತ್ರ ಖಾಲಿ ಇರುವ ಒಂದು ಮನೆಯನ್ನು ಬಿಟ್ಟು ಎರಡನೇ ಮನೆಗೆ ಚಲಿಸ್ಬೋದು. ಪ್ರಾರಂಭದಲ್ಲಿ ಆಟ ಪ್ರಾರಂಭ ಮಾತ್ರ ಅವಾಗೇನು ಮಾಡ್ಬೋದು, ಒಂದು ಮನೆ ಬಿಟ್ಟು ಎರಡು ಮನೆ ಚಲಿಸ್ಬೋದು. ಮಿಕ್ಕಿದಂಥ ಒಂದು ಸಮಯದಲ್ಲಿ, ಅಂದರೆ ಬೇರೆ ಸಮಯದಲ್ಲೆಲ್ಲ ಒಂದೇ ಮನೆಯನ್ನು ಮಾತ್ರ ಅದು ದಾಟಬೇಕು. ಈಗ ಗೆಲುವನ್ನು ನಾವು ಘೋಷಿಸ್ತೀವಿ ಅಂತ ಹೇಳಿರಿ. ರಾಜನನ್ನು ಉರುಳಿಸುವಂತಲ್ಲ, ರಾಜನು ತಪ್ಪಿಸಿಕೊಳ್ಳಲಾಗದಂತಹ ಕೋಟೆ ಕಟ್ಟಿದರೆ ಜಯಶಾಲಿಯಾದಂತೆ. ಇಲ್ಲಿ ನೋಡ್ರಿ, ರಾಜನನ್ನು ಏನು ಮಾಡೋಕ್ಕಾಗಲ್ಲ, ನಾವು ಉರುಳಿಸುವಂತಿಲ್ಲ. ರಾಜನು ತಪ್ಪಿಸಿಕೊಳ್ಳಲಾಗದಂತಹ ಒಂದು ಕೋಟೆಯನ್ನು ಕಟ್ಟಿದರೆ ಜಯಶಾಲಿಯಾದಂತೆ ರಾಜನಿಗೆ ಏನು ಮಾಡ್ಬೋದು, ಅವಾಗ ಚೆಕ್ ನೀಡುವುದು. ಈ ರೀತಿ ಏನು ಮಾಡ್ತೀವಿ, ಗೆಲ್ದೀವಿ ಅಂತೇಳಿ ಘೋಷಣೆ ಮಾಡ್ತೀವಿ. ಈಗ ಚೆಕ್ಮೆಂಟ್ ನೋಡ್ರಿ. ಚೆಕ್ಮೆಂಟ್ ಅಂದರೆ ರಾಜನನ್ನು ಉಳಿಸಿಕೊಳ್ಳಲು ಆಗದ ಸ್ಥಿತಿ ಬಂದರೆ ಅದನ್ನೇನಂತೀವಿ ನಾವು ಚೆಕ್ಮೆಂಟ್ ಅಂತೇಳಿ ಕರಿತೀವಿ. ಚೆಕ್ಮೆಂಟ್ ಅಂದರೆ ಏನಂತ ಕೇಳ್ತಾರೆ, ರಾಜನನ್ನು ಉಳಿಸಿಕೊಳ್ಳಲು ಆಗದಂತಹ ಒಂದು ಪರಿಸ್ಥಿತಿ ಬಂದರೆ ಅದಕ್ಕೆ ಏನಂತೀವಿ ನಾವು ಚೆಕ್ಮೆಂಟ್ ಅಂತೇಳಿ ಕರಿತೀವಿ. ಈಗ ಚೆಕ್ ಅಥವಾ ಶಹ ಹಂಗಂದ್ರೆ ನೋಡ್ರಿ, ನೀವು ಶತ್ರುರಾಜನಿಗೆ ಅಪಾಯವನ್ನು ತಂದೊಡ್ಡಿದ್ದ ಸಂದರ್ಭದಲ್ಲಿ ಅದನ್ನು ಸೂಚಿಸಲು ಚೆಕ್ ಅಥವಾ ತಡೆಬಂಧನ ಅಂತ ಹೇಳಬೇಕು. ಅಂದರೆ ನಾವು ಎದುರಾಳಿ ತಂಡ ಇರ್ತದಲ್ಲ, ಆ ಒಂದು ಎದುರಾಳಿ ತಂಡದಲ್ಲಿರುವಂಥ ರಾಜನಿಗೆ ನಾವೇನಾದರೂ ಅಪಾಯವನ್ನು ತಂದೊಡ್ಡಿದಂತಹ ಸಂದರ್ಭ ಬಂದರೆ ಅದನ್ನು ಸೂಚಿಸಲು ಏನು ಮಾಡಬೇಕು, ನಾವು ಚೆಕ್ ಅಥವಾ ತಡೆಬಂಧನ ಅಂತ ಹೇಳಬೇಕಲ್ಲಿ. ಈಗ ಬದಲಿ ಬಂಧನ. ಒಬ್ಬ ಆಟಗಾರನು ಯಾವುದಾದರೊಂದು ಪದಾತಿ ಅಂದರೆ ಸೈನಿಕರು ಚಲಿಸುತ್ತಾ ಹೋಗಿ ಎದುರಾಳಿ ಆಟಗಾರನ ಮೊದಲ ಸಾಲಿನ ಮನೆಯಲ್ಲಿ ಹೋಗಿ ಕುಳಿತರೆ, ಆದರೆ ಬದಲಿ ಆ ಸ್ಥಳದಲ್ಲಿ ಆಟ ಪ್ರಾರಂಭದ ಮೊದಲೇ ಇದ್ದ ಕಾಯಿಯನ್ನು ಪಡೆದುಕೊಳ್ಬೋದು. ನೋಡಿರಿ, ಒಬ್ಬ ಆಟಗಾರನ ಏನು ಮಾಡ್ತಾನೆ, ಯಾವುದಾದರೂ ಪದ್ಧತಿ ಅಥವಾ ಸೈನಿಕರು ಚಲಿಸುತ್ತಾ ಹೋಗಿ ಎದುರಾಳಿ ಆಟಗಾರನ ಮೊದಲ ಸಾಲಿನ ಮನೆಯಲ್ಲಿ ಹೋಗಿ ಕುಳಿತರೆ, ಆದರೆ ಅಲ್ಲೇನಾಗ್ತೈತೆ, ಬದಲಿ ಆ ಸ್ಥಳದಲ್ಲಿ ಆಟ ಪ್ರಾರಂಭದ ಮೊದಲೇ ಇದ್ದ ಕಾಯಿಯನ್ನು ಪಡೆದುಕೊಳ್ಬೋದು. ಇದಕ್ಕೆ ಏನಂತೀವಿ ನಾವು ಬದಲಿ ಅಂಥೇಳಿ ಕರಿತೀವಿ. ಈಗ ಈ ಒಂದು ಚೆಸ್ನಲ್ಲಿ ಅಥವಾ ಚದುರಂಗದಲ್ಲಿ ಸಂಬಂಧಪಟ್ಟ ಪದಗಳು ಯಾವ್ಯಾವ ಬಳಸ್ತೀವಿ ಅಂತೇಳಿ ನೋಡ್ರಿ. ಈ ಪದ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂಥೇಳಿ ಎಕ್ಸಾಮಲ್ಲಿ ಕೇಳ್ತಾರೆ. ಇಲ್ಲಿ ಬಿಷಪ್ ಅಂದರೆ ಇದು ಚೆಸ್ಗೆ ಸಂಬಂಧಪಟ್ಟಂಥ ಒಂದು ಪದ. ಹಾಗೆ ಕಾಸ್ಟ್ಸ್, ಚೆಕ್ಮೆಂಟ್, ಕಾರ್ಕಾನ್, ಡಿಫೆನ್ಸ್, ನೈಟ್, ಡಬಲ್ ಚೆಕ್, ಗ್ಯಾಂಬಿಟ್, ಪಾನ್, ಕ್ವೀನ್, ರೂಕ್, ರಾಯ್, ಲೋಪೇಜ್, ಸ್ಟೇಲ್ಮೆಂಟ್, ಸಿಲಿಕಾನ್ ಡಿಫೆನ್ಸ್. ಇವೆಲ್ಲ ಏನು ಮಾಡ್ತೀವಿ, ಈ ಒಂದು ಚದುರಂಗಕ್ಕೆ ಸಂಬಂಧಪಟ್ಟಂತಹ ಪದಗಳಾಗಿರ್ತವೆ ಇವು. ಇಷ್ಟಿರೋದನ್ನು ಚದುರಂಗದ ಬಗ್ಗೆ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಚದುರಂಗಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ಗಳನ್ನು ಬಿಡಿಸೋಣ. ಇದು ಸ್ವಲ್ಪ ಅದಾವೆ, ಇಲ್ಲೇ ಬಿಡಿಸ್ತೀನಿ ನೋಡ್ಕೊಳ್ರಿ. ಇಲ್ಲಾಂದರೆ 12 ಕ್ವಶನ್ ಇದ್ದಾವೆ, ಇದ್ರಾಗೆ ಬಿಡಿಸ್ತೀನಿ ನೋಡಿರಿ. ಮತ್ತಿನ್ನೊಂದು ವಿಡಿಯೋ ಬೇಡ. ಅದಕ್ಕೆ ಮುಖ್ಯವಾದಂತಹ ಪ್ರಶ್ನೆಗಳು ನೋಡ್ರಿ. ರಾಜನು ನಡೆಸಲು ಆಗದೇ ಇಲ್ಲದಾಗ ರಾಜನು ನಡೆಸಲು ಜಾಗವೇ ಇಲ್ಲದಾಗ ಹಾಗೂ ಒಬ್ಬ ರಾಜ್ಯ ಎದುರಾಳಿಯಿಂದ ನಿರಂತರ ಚೆಕ್ಮೆಟ್ ಎದುರಿಸೋದಕ್ಕಿಂತ ಏನಂತೀವಿ ಅಂದರೆ ಅದಕ್ಕೆ ಸ್ಟೀಲ್ಮೇಟ್ ಅಂತ ಕರಿತೀವಿ. ರಾಜನು ನಡೆಸಲಿಕ್ಕೆ ಜಾಗ ಇಲ್ಲದಂಥ ಒಂದು ಪರಿಸ್ಥಿತಿ ಬಂದಾಗ ಮತ್ತು ಒಬ್ಬ ರಾಜ ಏನು ಮಾಡ್ತಾನೆ, ಎದುರಾಳಿಯಿಂದ ನಿರಂತರ ಚೆಕ್ಮೆಟ್ ಎದುರಿಸೋದಕ್ಕೆ ಏನಂತೀವಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸ್ಟೀಲ್ಮೇಟ್ ಅಂತೇಳಿ ಕರಿತೀವಿ. ಇಂಗ್ಲೀಷ್ ವರ್ಣಮಾಲೆಯ 4 ಆಕಾರದ
4 ಆಕಾರದಲ್ಲಿ ಮಾತ್ರ ಚಲಿಸುವ ಚದುರಂಗದ ಆಟದ ಕಾಯಿ ಯಾವುದು ಅಂದರೆ ಅದು ಕುದುರೆ. ನೋಡಿರಿ, ಇಂಗ್ಲೀಷ್ ವರ್ಣಮಾಲೆಯ 4 ಆಕಾರದಲ್ಲಿ ಮಾತ್ರ ಚಲಿಸುವ ಚದುರಂಗದ ಕಾಯಿ ಯಾವುದು ಅಂದರೆ ಅದು ಕುದುರೆ. ಚೆಸ್ ಆಟದಲ್ಲಿ ಹೆಚ್ಚು ಚಲಿಸಲು ಹಾಗೂ ಹೆಚ್ಚು ಸಾಮರ್ಥ್ಯ ಹೊಂದಿರುವ ಕಾಯಿ ಯಾವುದು ಅನ್ನೋದು ರಾಣಿ. ಹೆಚ್ಚು ಚಲಿಸುವಂತಹ ಮತ್ತು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುವಂತಹ ಕಾಯಿ ಅನ್ನೋದು ರಾಣಿ. ಈ ರಾಣಿಗೆ ಎಷ್ಟು ಗುಣ ಇದ್ದಾವೆ? 9 ಗುಣ ಇದ್ದಾವೆ. ಚದುರಂಗದ ಆಟದಲ್ಲಿನ ಮನೆಗಳ ಸಂಖ್ಯೆ ಕೇಳಿದರೆ 64, ಕಾಯಿಗಳ ಸಂಖ್ಯೆ ಕೇಳಿದರೆ ಅದು 32. ಚದುರಂಗ ಆಟದ ತವರೂರು ಯಾವುದಂದರೆ ಅದು ಭಾರತದಲ್ಲಿ ಹುಟ್ಟಿದಂಥ ಒಂದು ಕ್ರೀಡೆ ಇದು ಚದುರಂಗ ಆಗಿರ್ತೈತಿ. ಚದುರಂಗ ಆಟದಲ್ಲಿನ ಒಟ್ಟು ಸೈನಿಕ ಕಾಯಿಗಳ ಸಂಖ್ಯೆ ಎಷ್ಟು ಅಂದರೆ 8 ಸೈನಿಕರು ಇರ್ತಾರೆ. ಅಲ್ಲಿ 8 ಇಲ್ಲಿ 8 ಅಂದರೆ ಒಟ್ಟು 16 ಜನ ಸೈನಿಕರು ಇರ್ತಾರೆ. ಅಂದರೆ ವೈಟಲ್ಲಿ ಮತ್ತು ಬ್ಲ್ಯಾಕಲ್ಲಿ ಇಬ್ಬರು ಸೇರಿಸಿದರೆ 16 ಆಗ್ತಾರೆ. ಬಿಷಪ್, ಚೆಕ್ಮೆಟ್, ಸಿಲಿಕಾನ್, ಡಿಫೆನ್ಸ್ ಇವು ಸಂಬಂಧಪಟ್ಟಂತಹ ಕ್ರೀಡೆ ಯಾವುದಂದರೆ ಇದು ಚದುರಂಗಕ್ಕೆ ಸಂಬಂಧಪಟ್ಟಂತಹ ಕ್ರೀಡೆಗಳು ಅಂದರೆ ಪದಗಳು. ಚೆಸ್ ಆಟದಲ್ಲಿ ಅತಿ ಹೆಚ್ಚು ಗುಣ ಹೊಂದಿರುವಂತಹ ರಾಣಿಯ ಗುಣ ಎಷ್ಟು ಅಂತ ಹೇಳಿದರೆ ಅದು 9. ಚದುರಂಗದಲ್ಲಿ ರಾಜನನ್ನು ಉಳಿಸಿಕೊಳ್ಳಲಾಗದ ಸ್ಥಿತಿ ಬಂದರೆ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅದಕ್ಕೆ ಚೆಕ್ಮೇಟ್ ಅಂತೇಳಿ ಕರಿತೀವಿ. ಚೆಸ್ನಲ್ಲಿ ಯಾವ ಬಣ್ಣದ ಕಾಯಿಯನ್ನು ಹೊಂದಿರುವವರು ಮೊದಲಿಗೆ ಆಟ ಪ್ರಾರಂಭಿಸಬೇಕೆಂದರೆ ಬಿಳಿ ಬಣ್ಣ ಹೊಂದಿದವರು ಏನು ಮಾಡಬೇಕು? ಮೊದಲಿಗೆ ಗೇಮ್ಸನ್ನು ಪ್ರಾರಂಭ ಮಾಡಬೇಕು. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದ ಮೊದಲ ಚೆಸ್ ಆಟಗಾರ ಯಾರಂದರೆ ಅದು ವಿಶ್ವನಾಥ್ ಆನಂದ್. ಭಾರತದಲ್ಲಿ ಮೊದಲ ಮಾಸ್ಟರ್ ಸ್ಥಾನ ಅಲಂಕರಿಸಿದಂತಹ ಚೆಸ್ ಕ್ರೀಡಾಪಟು ಯಾರಂದರೆ ಅದು ವಿಶ್ವನಾಥ್ ಆನಂದ್. ಚೆಸ್ ಮಾಸ್ಟರ್ ಅಂಥೇಳಿ ಇವರನ್ನು ನಾವು ಕರಿತೀವಿ. ಇಷ್ಟು ನಾವು ಚದುರಂಗದ ಬಗ್ಗೆ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಮುಂದುವರೆದಂತಹ ಒಂದು ಗೇಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.